ಇರ್ತೀನಿ, ನೀವು ನಿಜವಾಗ್ಲೂ ನೀವ್ ಇಷ್ಟು ಸ್ಲೋ ಇದ್ರೆ ಕನ್ಸೇ ಇರುತ್ತೆ ನಿಮ್ದು, ನೀವು ನಿಮ್ ಜಾಬ್ ಅನ್ನು ಬೇರೆಯವ್ರು ಕಸ್ಕೋತಾರ ಅಂತ. ಆಕ್ಚುಲಿ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ನಾ ಯಾಕೆ ಫಾಸ್ಟ್ 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 ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಒಂದು PSI ಜಸ್ಟ್ ಒಂದು 500 ವೇಕೆನ್ಸಿ ಬಂದ್ರೆ ಅದನ್ನ 5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿರ್ತಾರೆ, ಹೌದಾ? 5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರೆ 10 ತೆಗಿರಿ, 00 ತೆಗಿರಿ. ಹಂಗಾರೆ 5,000 5,000ಕ್ಕೆ 5 ಪೋಸ್ಟ್ ಅಂತೆ. 5,000ಕ್ಕೆ 5 ಪೋಸ್ಟ್ ಅಂದ್ರೆ 1,000ಕ್ಕೆ 1 ಪೋಸ್ಟ್. ಅಂದ್ರೆ ಒಂದು ಪೋಸ್ಟಿಗೆ 1,000 ಜನ ಹೊಡೆದಾಡ್ತಾ ಇರ್ತಾರೆ. ಆ 1,000ರಲ್ಲಿ ನೀವು ಒಬ್ರಾಗಿರ್ಬೇಕು. ಆ 1,000ರಲ್ಲಿ ನೀವು ಒಬ್ರಾಗಿರ್ಬೇಕು ಅಂತಂದ್ರೆ ನೀವು ಸ್ಪೀಡ್ ಏನಿದಲ್ಲ ಇದು ತುಂಬಾನೇ ಹೆಚ್ಚಿರ್ಬೇಕು. ಅದಕ್ಕೆ ನಾನು ನಿಮ್ಮನ್ನ ಟ್ರೈನ್ ಮಾಡಿಸೋದು. ನನ್ನ ಉದ್ದೇಶ ನೀವು 7ರಿಂದ 9 ಕ್ಲಾಸ್ ಅಟೆಂಡ್ ಮಾಡಿದ್ರೆ ಹೇಗಿರ್ಬೇಕು ಅಂದ್ರೆ ಫುಲ್ ಡೇ ಆಕ್ಟಿವ್ ಇರ್ಬೇಕು. ನೀವು ಅದು ಯಾವುದೇ ಕೆಲಸನ 21 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಿ ನಾವು ಅದೇ ತರ ಆಗ್ಬಿಡ್ತೀವಿ. ಸೊ ನಿಮ್ಮನ್ನ ಫಾಸ್ಟ್ ಮಾಡಿಸೋದು ನನ್ನ ಉದ್ದೇಶ. ನನಗೆ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ನನ್ನನ್ನು ಕ್ಯಾಚ್ ಮಾಡ್ಕೊಂಬಿಡಿ, ಆಯ್ತಾ? ನನ್ನ ಸ್ಪೀಡ್ ಅನ್ನು ಕ್ಯಾಚ್ ಮಾಡ್ಕೊಳ್ಳಿ. ಓಕೆ ಸರ್, ಹಂಗಾರೆ ನೀವೇನ್ ಸರ್ ಹೆದರ್ಸ್ತಿರಲ್ಲ ಸರ್ ಅಂತ ಅಂದ್ರೆ ಆ 1,000ರಲ್ಲಿ ನಮಗೆ ಆ 1,000 ಜನ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿದ್ದು ಆ 500, ನಮಗೆ ಆ 1,000 ಜನ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿದ್ದು ಆ 500ರಲ್ಲಿ 1 ಪೋಸ್ಟ್ ನಮ್ದು. ಇನ್ನು 499 ದಾನ ಮಾಡೋದು ನೀವ್ ಇಟ್ಕೊಳ್ರಿ. ನಮ್ಗ ಅದ್ರ ಮೇಲೆ ನಾನು ಯಾವ್ದು ಅತಿ ಆಸೆ ಪಡಲ್ಲ ಅಂತ ನೀವು ಇದನ್ನ ಬಿಟ್ಟುಬಿಡಿ, ದಾನ ಮಾಡಿ ಅವರಿಗೆ. ನೀವು ಒಂದೇ 1 ಪೋಸ್ಟ್ ನೀವು ತಗೊಳ್ರಿ, ಆಯ್ತಾ? 1 ಪೋಸ್ಟ್ ನಿಮ್ದಾಗಿರುತ್ತೆ. ಸರಿ, ಬಾಯ್ಸ್ ಮತ್ತೆ ಗರ್ಲ್ಸ್ ಇಷ್ಟ ನೋಡ್ತಿದ್ದ ಅವಾಗಿಂದ ಇವಾಗ ತುಂಬ ಸರ್ ನೈಟ್ ನಿದ್ದೆ ಬರಲ್ಲ, ಏನ ಮಾಡಬೇಕು? ಅದು ಯಾಕೆ ಬರಲ್ಲ? ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ನಾವ್ ಯಾಕೆ ನಿದ್ದೆ ಮಾಡಕ್ಕಾಗಲ್ಲ? ಈ ಮಕ್ಕಳಿಗೂ ನಮಗೂ ಡಿಫ್ರೆನ್ಸ್ ನೋಡಿ. ನಮ್ಗೆ ಮಕ್ಕಳಿಗೆ ಅಲ್ಪ ಜ್ಞಾನ ಇರಲ್ಲ, ನಮಗ್ ಜ್ಞಾನ ಇರುತ್ತೆ. ಆ ಜ್ಞಾನ ಏನಿರುತ್ತಲ್ಲ ಅದೇ ನಮ್ನ ಅಲ್ಪ ಜ್ಞಾನ, ಆಕ್ಚುಲಿ ನಾಲೆಜ್ ಅನ್ನೋದು ಇರುತ್ತಲ್ಲ ಅದೇ ನಮ್ಗೆ ಡಿಸ್ಟರ್ಬ್ ಮಾಡುತ್ತೆ ಕೆಲವೊಂದು ಟೈಮಲ್ಲಿ. ಮಕ್ಳಿಗೆ ಏನು ನಾಲೆಜ್ ಇರಲ್ಲ, ಏನು ಗೊತ್ತಿರಲ್ಲ, ಸುಮ್ನೆ ಇರ್ತಾರೆ. ಬಟ್ ನಮ್ಗೆ ನಾಲೆಜ್ ಇರೋ ಕಾರಣಕ್ಕೆ ಏನೋ ಸುತ್ತಮುತ್ತಲು ಸ್ವಲ್ಪ ತಿಳ್ಕೊಂಡಿರ್ತೀವಲ್ಲ, ಟಕ್ 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 ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೊಡಿತಾ ಇರುತ್ತೆ ಎಲ್ಲದಕ್ಕೂ. ಏನೋ ಮರೆ ಇನ್ನು ಹಿಂಗೆ ಕುಂತಿದ್ಯಲ್ಲ ಎಲ್ರದ್ದು, ಇನ್ನು ಎಷ್ಟು ದಿನ ಹಿಂಗೆ ಕೂತ್ಕೋತೀಯ, ಅದು ಇದು ಅಂತ ಟಕ್ 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 ಹೊಡಿತಾ ಇರುತ್ತೆ. ಸೊ ನೀವ್ ಇದ್ರ ಕಡೆ ಗಮನ ಕೊಡ್ತಾ ಇರ್ತೀರಾ, ಫುಲ್ ಜೀವನನೇ ಬೇಜಾರ್ ಅನ್ನಿಸ್ತಾ ಇರತ್ತೆ ನಿಮ್ಗೆ. ಮಕ್ಕಳಿಗೆ ಆತರ ಏನು ಇಲ್ಲ. ಮಕ್ಳು ಆರಾಮಾಗಿರ್ತಾರೆ, ಕಣ್ಣು ಮುಚ್ಚಿದ್ರೆ ನಿದ್ದೆ ಹೋಗ್ತಾರೆ. ನೀವು ಕಣ್ಣು ಮುಚ್ಚಿದ್ರು ಯೋಚನೆ ಮಾಡಿ ಹೋಗ್ಬೇಕು. ಅಂದ್ರೆ ನಿಮ್ ಮೈಂಡ್ ಏನಿದೆಲ್ಲ ಇದು ಜಾಗೃತ ಮನಸ್ಸು, ವಿಚಾರ ಮಾಡ್ತಾನೆ ಇರುತ್ತೆ. ಸರ್ ಇದಕ್ಕೆ ಏನ್ ಮಾಡ್ಬೇಕು? ಮತ್ತೆ ಅದೇ ಅದ್ರ ಜೊತೆ ಮಾತಾಡ್ತಾ ಇರ್ಬೇಕು, ಹೇಳ್ಬೇಕು ನಾನು ಡ್ಯಾಶ್ ಆಗಿದ್ದೀನಿ. ನಿಮ್ಗೆ ಏನಾಗಿರ್ಬೇಕು ಅದು ಆಗಿದ್ದೀನಿ. ಆಕ್ಚುಲಿ ಇವೆಲ್ಲ ನಾನು ಇವೆಲ್ಲ ದಾಟ್ ಬಂದಿದ್ದೀನಿ. ಬಟ್ ನನಗೆ ಅವಾಗ ರಿಯಾಲಿಟಿ ಗೊತ್ತಾಗಿದೆ ಏನಂದ್ರೆ, ನಾವು ಮೈಂಡ್ ಅನ್ನ ಫಸ್ಟ್ 21 ದಿನ ಸುಳ್ಳು ಹೇಳಿ ನಂಬಿಸ್ಬೇಕು. 21 ದಿನ ಸುಳ್ಳು ಹೇಳಿ ನಂಬಿಸ್ತಾ ಹೋದ್ರೆ ಈ ಥಾಟ್ಸ್ ಗಳು ಕಡಿಮೆ ಆಗುತ್ತೆ. ನೋಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ಇದು ಒಂದೇ ಎಷ್ಟೋ ಥಾಟ್ಸ್ ಗಳನ್ನ ರೆಡ್ಯೂಸ್ ಮಾಡುತ್ತೆ ಗೊತ್ತಾ? ಓಕೆ ಸರಿ, ಜಸ್ಟ್ ಒಂದ್ 2-3 ನಿಮಿಷದಲ್ಲಿ ಒಂದು ಸ್ಟೋರಿ ಹೇಳ್ತೀನಿ. ಒಂದು ದೇವಸ್ಥಾನ ಇರುತ್ತೆ. ಈ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕ, ಆ ದೇವಸ್ಥಾನ ನೋಡೋನು, ಪೂಜಾರಿ ಎಲ್ಲ ಅವನೇ ಹ್ಯಾಂಡಲ್ ಮಾಡ್ತಾ, ಕ್ಲೀನ್ ಮಾಡೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಅವನ್ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರ್ತವೆ. ಆ ಪ್ರಾಬ್ಲಮ್ಸ್ ಇರೋದಕ್ಕೆ ಅವನಿಗೆ ಬೇಜಾರಾಗಿ ದೇವ್ರ ಹತ್ರ ಕೇಳ್ತಾನೆ, ದೇವ್ರ ಏನಾದ್ರು ಮಾಡಪ್ಪ, ನನ್ಗೆ ಏನಾದ್ರು ಸಹಾಯ ಮಾಡು ಅಂತ. ಒಟ್ಟೆ ಏನು ಅವನಿಗೆ ಸಹಾಯನೇ ಆಗಲ್ಲ. ಒಂದ್ ದಿನ ಪೂಜೆ ಮಾಡ್ತಾ ಬೈಯಕ್ ಸ್ಟಾರ್ಟ್ ಮಾಡ್ತಾನೆ, ನೀ ಏನ್ ದೇವ್ರ, ನೀನು ಜನ ಎಲ್ಲ ಮೂರ್ಖರು, ನಿನ್ನ ಹತ್ರ ಬರ್ತಾರೆ, ನೀನ್ ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯ ಅಂತ, ನೀನೇನೋ ಮಾಡಲ್ಲ, ನಿನ್ ಕಲ್ಲು, ಹಾಗೆ ಹೀಗೆ ಅಂತ ಬೈತಿರ್ತಾನೆ. ಅದೊಂದು ಕೇಳ್ತಾ ದೇವ್ರು ಪ್ರತ್ಯಕ್ಷ ಆಗ್ಬಿಡ್ತಾನೆ. ದೇವ್ರು ಪ್ರತ್ಯಕ್ಷ ಆಗಿ, ಯಾಕಪ್ಪ ಏನಾಯ್ತು, ಯಾಕೆ ಬೈತಾ ಇದೀಯ ನನಗೆ ಅಂತ ಕೇಳ್ತಾರೆ.
ಮತ್ತೇನ್ ದೇವ್ರೆ, ನಾನು ಇಷ್ಟು ದಿನ ಕಷ್ಟದಲ್ಲಿ ಇದ್ದೀನಿ, ನೀನ್ ಏನೋ ಸಹಾಯ ಮಾಡ್ತಿದ್ರೆ ನನ್ಗೆ ಏನು ಸಹಾಯನ ಮಾಡ್ತಾ ಇಲ್ಲಪ್ಪ ಅಂತ. ಸೊ ಅವಾಗ ದೇವ್ರ ಅಂತಾರೆ, ನೋಡಪ್ಪ, ನೀನು ಇದು ಒಂದು ದೇವಸ್ಥಾನ ಅಷ್ಟೇ ನೋಡ್ಕೋತೀಯ, ನಾ ಇಡೀ ಜಗತ್ತನ್ನ ನೋಡ್ಕೋಬೇಕು. ಸೊ ನನಗೆ ಪ್ರಾಬ್ಲಮ್ ಸಿಕ್ಕಾಪಡೆ ಇದಾವ್, ನಿನಗಿಂತ ಜಾಸ್ತಿ ಪ್ರಾಬ್ಲಮ್ಸ್ ನನಗಿದಾವ. ನಿನಗೆ ನಿನ್ ಮನೆ ಒಂದ್ ನೋಡ್ಕೋಬೇಕಷ್ಟೇ, ನನ್ಗೆ ಇಡೀ ಜಗತ್ ನೋಡ್ಕೋಬೇಕು, ಅದ್ರಲ್ಲಿ ನಾ ಬ್ಯುಸಿ ಇರೆ. ನನ್ಗೆ ಇಡೀ ಜಗತ್ ನೋಡ್ಕೋಬೇಕು, ಅದ್ರಲ್ಲಿ ನಾ ಬ್ಯುಸಿ ಇರ್ತೀನಪ್ಪ. ಸೊ ನನಗೂ ಪ್ರಾಬ್ಲಮ್ಸ್ ಇದಾವೆ ಅಂತ ಹೇಳಿ. ದೇವ್ರ, ನಿಮ್ದೇನಿಲ್ಲ, ಈಸಿ ಜಾಬ್, ನೀವ್ ತಥಾಸ್ತು ಅಂದ್ರೆ ಎಲ್ಲ ಆಗ್ಬಿಡುತ್ತೆ, ನಿಮ್ದು ಈಸಿ ಜಾಬ್ ಇದೆ ಅಂತ ಹೇಳ್ತಾರೆ. ಇಲ್ಲಪ್ಪ, ಇಲ್ಲ, ನಂದು ಪ್ರಾಬ್ಲಮ್ಸ್ ಇದಾವೆ, ಆ ನಿನ್ ಗೊತ್ತಾಗಲ್ಲ ಅಂತ. ಇಲ್ಲ ಇಲ್ಲ ಅಂತ ಹಿಂಗ್ ಮಾತುಕತೆ ನಡೀತಾ ನಡೀತಾ ದೇವ್ರ ಏನಂದ್ಬಿಡ್ತಾರೆ, ಒಂದ್ ಕೆಲ್ಸ ಮಾಡಪ್ಪ, ಇವತ್ತು ಒಂದು ದಿನ ನೀನು ಈ ದೇವರ ಮೂರ್ತಿ ರೂಪದಲ್ಲಿ ನೀ ಇಲ್ಲಿ ಬಂದು ಕುತ್ಕೋ, ನಾನ್ ನಿನ್ ರೂಪದಲ್ಲಿ ಹೊರಗೆ ಹೋಗ್ಬಿಡ್ತೀನಿ. ಆದ್ರೆ ಒಂದು ಷರತ್ ಏನಿದೆ ಅಂದ್ರೆ, ನೀನು ನಾನಾಗಿ ಹೇಳೋವರೆಗೂ ಮಾತಾಡಬಾರ್ದು, ಪ್ರತ್ಯಕ್ಷ ಆಗ್ಬಾರ್ದು. ನಿಮ್ ಪ್ರತ್ಯಕ್ಷ ಆಗುವಂಥದ್ದು ನಾನು ನಿಮ್ಗೆ ಒಂದು ಏನು ಪವರ್ ಕೊಡ್ತೀನಿ, ಆದ್ರೆ ನೀ ಪ್ರತ್ಯಕ್ಷ ಆಗ್ಬಾರ್ದು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಹೋಗ್ತಾರೆ. ಇವನಿಗೂ ದೇವರಾಗುವಂತ ಒಂದು ಅವಕಾಶ ಇರ್ತಾರೆ, ಒಂದು ಫುಲ್ ಡೇ ದೇವರಾಗೋ ಅವಕಾಶ ಇರುತ್ತೆ. ಸೊ ಖುಷಿಯಾಗಿ ದೇವರ ಮೂರ್ತಿ ರೂಪದಲ್ಲಿ ಇರ್ತಾನೆ. ಸೊ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ 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 ಬರ್ತಾರೆ. ಇವನಿಗೂ ನೋಡ್ ಸಾಕ ಹೋಗಿರುತ್ತೆ. ಯಾಕೆ ಅಂದ್ರೆ ಎಲ್ಲರೂ ಬರ್ತಾರೆ, ದೇವ್ರೆ ನನ್ ಈ ಕೆಲಸ ಮಾಡ್ಸು, ನಿನ್ಗೆ ಇದನ್ನ ಕೊಡ್ತೀನಿ. ದೇವ್ರೆ ನನ್ಗೆ ಈ ಕೆಲಸ ಮಾಡ್ಸು. ಎಲ್ಲರೂ ಬರ್ತಾರೆ, ದೇವ್ರೆ ನನ್ ಈ ಕೆಲಸ ಮಾಡ್ಸು, ನಿನ್ಗೆ ಇದನ್ನ ಕೊಡ್ತೀನಿ. ದೇವ್ರೆ ನನ್ಗೆ ಈ ಕೆಲಸ ಮಾಡ್ಸು, ನಿಂಗೆ ಇಷ್ಟು ಕೊಡ್ತೀನಿ. ನೀ ಏನ್ ಹೇಳ್ತೀಯ ಅದನ್ನ ಕೊಡ್ತೀನಿ, ನಿನಗೆ ತೆಂಗಿನಕಾಯಿ ಓಡಿಸ್ತೀನಿ, ಅದು ಇದು. ಎಲ್ಲಾರು ಬಂದ್ ದೇವ್ರಿಗೆ ಏನೋ ಒಂದು ಆಫರ್ ಕೊಡೋದು, ನೀ ಇದನ್ ಮಾಡಿದ್ರೆ ಇದು ಕೊಡ್ತೀನಿ ಅಂತ ಹೇಳಿ. ಸೊ ಅವನಿಗೂ ಅನ್ಸುತ್ತೆ, ಅಯ್ಯೋ ಏನಪ್ಪ, ಒಬ್ರು ಬಂದು ದೇವ್ರೆ ನೀನ್ ಆರಾಮಿದ್ಯಾ, ನೀ ಚೆನ್ನಾಗಿರು, ನೀ ಚೆನ್ನಾಗಿದ್ರೆ ಜಗತ್ ಚೆನ್ನಾಗಿರುತ್ತೆ, ನಮ್ದೇನೋ ಜೀವನ ಹಿಂಗ್ ಹೋಗ್ತಾ ಇರುತ್ತೆ, ನೀ ಆರಾಮಾಗಿರು, ಒಬ್ರು ನನ್ಗೆ ಕೇಳಲಿಲ್ಲ ನೀ ಆರಾಮಿದ್ಯಲ್ಲ ಅಂತ. ಹೋಗ್ಲಿ ಅಂತ ಹೇಳಿ ಹಿಂಗೆ ಬಹಳಷ್ಟು ಭಕ್ತಲ್ಲಿ ಒಬ್ಬ ತುಂಬಾ ಶ್ರೀಮಂತ ಭಕ್ತ ಆ ದೇವಸ್ಥಾನಕ್ಕೆ ಬರ್ತಾನೆ. ಅವನ್ ಏನೋ ಒಂದು ಡೀಲ್ ಇರುತ್ತೆ, ಅದು ಸಕ್ಸಸ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳಕ್ಕೆ ಬಂದಿರ್ತಾನೆ. ಬಟ್ ಅದು ಸ್ವಲ್ಪ ಲಂಚ ಕೊಟ್ಟು ಆ ಕೆಲಸ ಮಾಡ್ಕೋಬೇಕಾಗಿರುತ್ತೆ. ಸೊ ಅವನು ಅರ್ಜೆಂಟ್ ಅಲ್ಲಿ ಇದ್ದಾಗ ದೇವ್ರು ಕೇಳಿ, ದೇವ್ರು ನಂದು ಇದನ್ನ ಸಕ್ಸಸ್ ಮಾಡ್ಸು, ನಾನು ನಿನ್ ಹುಂಡಿಗೆ ಇಷ್ಟು ದುಡ್ಡು ಹಾಕ್ತೀನಿ ಅಂತ ಹೇಳ್ತಾನೆ. ಸೊ ಹೇಳಿ ಹೋಗ್ಬೇಕಾದ್ರೆ ಅರ್ಜೆಂಟ್ ಅಲ್ಲಿ ಅವನ್ ತನ್ನ ಹತ್ರ ತಂದಿರೋ ಒಂದು ಬ್ಯಾಗ್ ಅನ್ನ, ಓಕೆ, ಒಂದು ಸೂಟ್ ಕೇಸ್ ಅನ್ಕೊಳ್ಳಿ, ಒಂದು ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಇವ್ನು ಹೋಗ್ತಿರ್ತಾನೆ, ಇವ್ನು ಹೇಳ್ಬೇಕು, ಯಾರು ದೇವ್ರ ರೂಪದಲ್ಲಿರೋ ಅವ್ನು ಹೇಳ್ಬೇಕು, ಇಲ್ಲಿ ಬಿಟ್ಟು ಹೋಗ್ತಾ ಇದೀಯ ನೋಡು ಅಂತ. ಆದ್ರೆ ಅವನಿಗೆ ಕಂಡೀಷನ್ ಇರುತ್ತೆ, ಹೇಳೋ ಹಾಗಿಲ್ಲ ಅಂತ ಹೇಳಿ. ಸರಿ, ಇವನು ಅರ್ಜೆಂಟ್ ಅಲ್ಲಿ ಹೋಗ್ಬಿಡ್ತಾನೆ. ಇದಾದ್ಮೇಲೆ ಒಬ್ಬ ಸಿಕ್ಕಾಪಟ್ಟೆ ಕಡು ಅವನಿಗೆ, ಅವನು ಡ್ರೆಸ್ ಎಲ್ಲ ಗಲೀಜು ಹರಿದಿರುತ್ತೆ, ಆ ತರ ಕಡು ಬಡವ. ಅವನು ಒಂದು ದಿನ ದುಡಿಲಿಲ್ಲ ಅಂತಂದ್ರೆ ಅವನು ಉಪವಾಸ ಇರಬೇಕು, ಮನೆಯಲ್ಲೆಲ್ಲ ಉಪವಾಸ ಇರಬೇಕು, ಆ ತರ. ಅವನು ಬಂದು ಒಂದ್ ದಿವಸ ಅಳ್ಕೋತ ಬಂದು ದೇವ್ರೇ ಅಂತ ಹೇಳಿ ಬಿದ್ದು ಬಿಡ್ತಾನೆ. ದೇವ್ರೆ, ಯಾಕಪ್ಪ ನನಗೆ ಇಷ್ಟು ಕಷ್ಟ ಕೊಡ್ತಾ ಇದೀಯ, ನಾನು ಏನ್ ಮಾಡಿದೀನಿ, ನಾ ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ, ಕೆಟ್ಟದ್ ಮಾಡಲ್ಲ, ಸುಳ್ಳು ಹೇಳಲ್ಲ, ಏನು ಮಾಡಲ್ಲ, ನನಗೇನಾದ್ರೂ ಪರಿಹಾರ ನೀಡು ಅಂತ ಹೇಳಿ ಇದು ಮಾಡ್ತಾನೆ. ನೋಡ್ತಾನೆ, ಅಲ್ಲಿ ಸುಟ್ಕೇಸ್ ಕಂಡ್ಬಿಡುತ್ತೆ. ಅಯ್ಯೋ, ಸುಟ್ಕೇಸ್ ಏನು ಅಂತ ತೆಗ್ದು ನೋಡಿದಾಗ ಅದ್ರಲ್ಲಿ 500-2,000 ದುಡ್ಡು ಇರುತ್ತೆ. ಇವನಿಗೆ ಅನ್ಸುತ್ತೆ, ಆಗುದೆಲ್ಲ ಒಳ್ಳೇದಕ್ಕೆ, ಅಂತೂ ಇಷ್ಟು ದಿನ ನೀನ್ ಕಷ್ಟಪಟ್ಟು ಇವತ್ತು ನನಗೆ ಸುಖ ಕೊಟ್ಟೆ ಅಂತ ಹೇಳಿ ಆ ಸುಟ್ಕೇಸನ್ನ ತಗೊಂಡ್ ಹೋಗ್ತಿರ್ತಾನೆ. ಅವಾಗ ಇವನ್ ಅಂತರ, ನಿಲ್ಲಪ್ಪ, ನಿಂದಲ್ಲ ಅದು, ಅವಂದು ಶ್ರೀಮಂತದ ನಿಂದಲ್ಲ ಅಂತ ಹೇಳ್ಬೇಕು. ಬಟ್ ಹೇಳೋ ಅಂತ ಅವನಿಗೆ ಪವರ್ ಇರೋದಿಲ್ಲ. ಇದಾದ್ಮೇಲೆ ಒಬ್ಬ ಭಕ್ತ ಬರ್ತಾನೆ. ಇವ್ನು ಹೋದ ತಕ್ಷಣ ಬಂದ್ಬಿಡ್ತಾನೆ. ಸಮುದ್ರಯಾನ ಮಾಡಕ್ಕೆ ಅವ್ನು ಹೋಗ್ಬೇಕು, ಆಯ್ತಾ. ಸೊ ಹೋದ್ರೆ ಒಂದು 6 ತಿಂಗಳು ಹೋಗಿ ಮತ್ತೆ ಬರೋದು, ಆ ತರ ಇರುತ್ತೆ. ಸೊ ಇವನು, ದೇವ್ರೆ ನಾನು ನಾಳೆ ಸಮುದ್ರಯಾನ ಮಾಡಕ್ ಹೋಗ್ತಾ ಇದ್ದೀನಿ, ನಂದು ಪ್ರಯಾಣ ಸುಖಕರವಾಗ್ಲಿ ಅಂತ ಹೇಳಿ ನಂಗೆ ಆಶೀರ್ವಾದ ಮಾಡು ಅಂತ ಇನ್ನೇನು ಹೋಗ್ಬೇಕು. ಅಷ್ಟೊತ್ತಿಗೆ ಈ ಶ್ರೀಮಂತ ಭಕ್ತ ಮತ್ ದೇವಸ್ಥಾನಕ್ಕೆ ಬಂದು ಇವನಿಗೆ ಕೇಳಕ್ ಸ್ಟಾರ್ಟ್ ಮಾಡ್ತಾನೆ, ಎಲ್ಲಿದೆ ನನ್ ಸೂಟ್ ಕೇಸ್, ಕೊಡು 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 ಅಂತ. ಇವನು ನನಗ್ ಗೊತ್ತಿಲ್ಲ ಅಂತಾನೆ. ಇಲ್ಲ, ನಡಿ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳ್ತಾನೆ. ಇಲ್ಲ, ನಾನ್ ತಗೊಂಡೇ ಇಲ್ಲ ಅಂತ ಹಿಂಗೆ ಮಾತುಕತೆ ನಡೆದು ದೇವ್ರಿಗೆ ಅನ್ಸುತ್ತೆ, ನನ್ನ ಮುಂದೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ನಾನ್ ಸುಮ್ಮಿದ್ದೀನಲ್ಲ, ನಾ ಎಂತ ದೇವ್ರು ಅಂತ ಹೇಳಿ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಓಕೆ, ಆ ದೇವರು ಪ್ರತ್ಯಕ್ಷ ಆಗ್ಬಿಡ್ತಾನೆ.
ಪ್ರತ್ಯಕ್ಷ ಆಗಿ ಹೇಳ್ತಾನೆ, ನೋಡಿ ಆ ಸುಟ್ ಕೇಸ್ ನಿಜವಾಗ್ಲೂ ಕಳ್ತನ ಆಗಿರೋದು ಇವನ್ ತಗೊಂಡಿಲ್ಲ. ಇಲ್ಲಿ ಏನಿದಾನಲ್ಲ, ಈಗ ಹೋಗ್ತಾ ಇದ್ದಾನೆ ನೋಡಿ, ಒಬ್ಬ ಕಡು ಬಡವ ಇದ್ದಾನೆ, ಡ್ರೆಸ್ ಎಲ್ಲ ಹರಿದಿದ್ದ ಗಲೀಜಿದೆ, ಅವ್ನ್ ಸೂಟ್ ಕೇಸ್ ತಗೊಂಡ್ ಹೋಗ್ತಾ ನೋಡಿ, ಅವನ ಹತ್ರ ಇದೆ. ಇವನಲ್ಲ, ಇವನ್ ಬಿಟ್ಬಿಡಿ ಅಂತ ಹೇಳಿ ಏನ್ ಮಾಡ್ತಾರೆ, ಇವನ್ನ ಬಿಟ್ ಬಿಡ್ತಾರೆ. ಹೋಗಿ ಅವನ್ ಜೊತೆಗಿರೋರು ಏನ್ ಮಾಡ್ತಾರೆ, ಇವನ್ ಹೋಗಿ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಅರೆಸ್ಟ್ ಅಂದ್ರೆ ಇವನು ತಗೊಂಡು ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ನಮ್ದು ಕಳ್ಳತನ ಮಾಡಿದಾರೆ ಅಂತ ಪೊಲೀಸ್ ಸ್ಟೇಷನ್, ಅಂದ್ರೆ ಅರೆಸ್ಟ್ ಅಂದ್ರೆ ಇವನು ತಗೊಂಡು ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ನಮ್ದು ಕಳ್ಳತನ ಮಾಡಿದಾರೆ ಅಂತ ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ಸೊ ಇವನು ಒಂದು ವಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕು. ಇವನು ಸಮುದ್ರಯಾನ ಮಾಡಕ್ ಹೋಗ್ತಾನೆ. ಇವನು ತನ್ನ ಡೀಲ್ ಅನ್ನ ಮುಗಿಸ್ಕೊತಾನೆ. ರಾತ್ರಿ ದೇವ್ರು ಬರ್ತಾರೆ, ಹೇಗಿತ್ತಪ್ಪ ಇವತ್ತಿಂದ ನಿಮ್ದು, ಹೆಂಗಿತ್ತು ಭಕ್ತಾದಿಗಳನ್ನ ನೋಡ್ದೆ ಅಂತ. ಅವಾಗ ಹೇಳ್ತಾರೆ, ಇಲ್ಲ ಚೆನ್ನಾಗಿತ್ತು, ಆದ್ರೆ ಬಹಳ ಜನ ಬರ್ತಾರೆ, ಎಲ್ಲಾರು ತಮ್ಗ್ ಬೇಕಾಗಿದ್ದೆಲ್ಲ ಡಿಮ್ಯಾಂಡ್ ಕೇಳ್ತಾರೆ, ಅದು ಬೇಕು ಇದು ಬೇಕು, ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ. ಅದು ನಾನು ಒಬ್ನೇ ಕಷ್ಟದಲ್ಲಿ ಇದೀನಿ ಅನ್ಕೊಂಡಿದ್ದೀನಿ, ಬಟ್ ಎಲ್ರೂ ಕಷ್ಟದಲ್ಲೇ ಇದಾನಂತ ಅವನಿಗೆ ಗೊತ್ತಾಗುತ್ತೆ. ಓಕೆ ಅಂತ ಸರಿ. ಆಮೇಲೆ ನಾನು ಒಂದ್ ಒಳ್ಳೆ ಕೆಲ್ಸ ಮಾಡಿದೆ ದೇವ್ರೆ ಅಂತ ಹೇಳ್ತಾನೆ. ಏನ್ ಒಳ್ಳೆ ಕೆಲ್ಸ ಮಾಡಿದೆ ಅಂತ ಕೇಳಿದಾಗ, ಹಿಂಗೆ ಶ್ರೀಮಂತ ಭಕ್ತ ಸುಟ್ ಕೇಸ್ ಬಿಟ್ಟು ಹೋಗಿದ್ದ, ಅದನ್ನ ಬಡವ ತಗೊಂಡ್ ಹೋದ, ಆದ್ರೆ ಅದು ಆರೋಪ ಬಂದಿದ್ದು ಇವನ್ ಮೇಲೆ, ನಾನೆಲ್ಲ ನಿಜ ಹೇಳಿದೆ ಅಂತ ಹೇಳ್ತಾನೆ. ಅವಾಗ ದೇವ್ರು ಹೇಳ್ತಾನೆ, ಏನು ನೀನು ಒಳ್ಳೆ ಕೆಲ್ಸ ಮಾಡಿದೆ, ಎಲ್ಲಾ ಕೆಟ್ಟ ಕೆಲ್ಸ ಮಾಡಿದೆ ನೀನು ಅಂತ ಹೇಳ್ತಾನೆ. ಯಾಕೆ ದೇವ್ರೆ ಅಂತ. ನೋಡು, ಈ ಬಡವ ಇದಾನಲ್ಲ, ಇವನು ನನ್ನ ಭಕ್ತ. ಇವನ್ಗೆ ಎಷ್ಟು ಕಷ್ಟ ಇದೆ ಅಂತಂದ್ರೆ, ಇವನು ಒಂದು ದಿನ ಕೂಲಿ ಮಾಡ್ಲಿಲ್ಲ ಅಂದ್ರೆ ಅವನ ಮನೆಯಲ್ಲಿ ಎಲ್ರು ಉಪವಾಸ ಇರ್ತಾರೆ. ಅದಕ್ಕೆ ನಾನು ಟ್ರೈ ಮಾಡ್ತಿದ್ದೆ, ಅವನಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟು 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 ನೋಡ್ತಿದ್ದೆ ಏನಾದ್ರು ತಪ್ಪು ದಾರಿ ಹುಡುಕ್ತಾನ, ಏನಾದ್ರು ಮೋಸ ಮಾಡ್ತಾನ, ಕೆಟ್ಟದ್ ಮಾಡ್ತಾನಂದ್ರೆ ಅವ್ನು ಮಾಡ್ಲಿಲ್ಲ. ನನ್ಗನ್ನಿಸ್ತು ಇವನ್ಗೆ ಇವಾಗ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂತ. ಇವನು ನನ್ನ ಭಕ್ತ ಆದ್ರೆ ಇವನು ಬರೇ ಕೆಟ್ಟ ಕೆಲಸ ಮಾಡ್ತಾನೆ. ಇವನು ಪಾಪ ನಿವಾರಣೆ ಆಗ್ಲಿ ಅಂತ ಹೇಳಿ ಆ ಸೂಟ್ ಕೇಸ್ ಕಳ್ತಾನ. ಆದ್ರೆ ಸೂಟ್ ಕೇಸ್ ದಲ್ಲಿ ದುಡ್ಡು ಅವನಿಂದ ದೂರ ಹೋಗೋ ತರ, ಅಂದ್ರೆ ಅವ್ನ ಪಾಪ ಸ್ವಲ್ಪ ನಿವಾರಣೆ ಆಗ್ಲಿ ಅಂತ ಹೇಳಿ ನಾ ಇವನಿಗೆ ಕೊಡೋ ತರ ಮಾಡ್ದೆ. ಇನ್ನ ಸಮುದ್ರಯಾನ ಮಾಡಕ್ ಏನು ಹೋಗ್ತಿದಾನಲ್ಲ, ನಾಳೆ ಅಲ್ಲಿ ಒಂದು ದೊಡ್ಡ ಪ್ರವಾಹ ಬಂದು ಸುನಾಮಿ ಬರೋದಿದೆ. ಅದ್ರಲ್ಲಿ ಅವನು ಅಂದ್ರೆ ಅದು ಹಡಗು ಮುಳುಗೋಗುತ್ತೆ. ಅದು ಮುಳುಗೋದಾಗ ಇವನು ಸಾಯ್ತಾನೆ. ಇವನು ಸಾಯ್ಬಾರ್ದು ಅನ್ನೋ ಕಾರಣಕ್ಕೆ ಇವನಿಗೆ ಜೈಲ್ ಹಾಕ್ಸೋಣ ಅಂತ ಹೇಳಿ ಇವನಿಗೆ ಆರೋಪ ಬಂದು ಇವನಿಗೆ ಜೈಲ್ ಹಾಕ್ಸೋಣ ಅಂತ ನಾನ್ ಮಾಡಿದ್ದೆ. ಈಗ ನೀನೇನ್ ಮಾಡಿದೆ, ಇವಂದು ಪಾಪ ನಿವಾರಣೆ ಮಾಡಕ್ ಕೊಡ್ಲಿಲ್ಲ ಶ್ರೀಮಂತಂದು. ಇವನಿಗೆ ಜೈಲಲ್ಲಿ ಹೋಗಿದ್ರೆ ನಾಳೆ ಅವ್ನು ಬದುಕ್ತಿದ್ದ, ನೀ ಏನ್ ಮಾಡಿದೆ, ಅವ್ನ ಕಳಿಸಿ ಅವನ ಸಾವಿಗೆ ನೀನೇ ಕಾರಣ ಆದೆ. ಇನ್ನು ಇವನು ಒಂದು ವಾರ ಉಪವಾಸ ಇದ್ರೆ ಇವನ್ ಹೆಂಡತಿ ಮಕ್ಳು ಒಂದ್ ವಾರ ಜೈಲಲ್ಲಿ ಇದ್ರೆ ಹೆಂಡತಿ ಮಕ್ಳು ಎಲ್ಲರೂ ಉಪವಾಸ ಇರ್ತಾರೆ ಅಂತ. ಸೊ ಅವಾಗ ಅವ್ನು ಹೇಳ್ತಾನೆ, ದೇವ್ರೆ ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ಕ್ಷಮಿಸು, ನೀನ್ ಎಲ್ಲದೂ ಪ್ಲಾನ್ ಮಾಡಿ ಇಟ್ಟಿರ್ತಿ ಅಂತ ಗೊತ್ತಿರ್ಲಿಲ್ಲ. ನಂದು ಈ ಕಷ್ಟ ಏನಿದೆ ಒಂದ್ ಪ್ಲಾನೇ ಇದೆ ಅನ್ಸುತ್ತೆ, ಮುಂದೆ ನೀ ಸುಖ ಕೊಡ್ತೀಯ, ನಾನೇ ಆತರ ಪಟ್ಬಿಟ್ಟೆ, ನಮ್ಗೆ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಸೊ ಅವಾಗ ದೇವ್ರು ಹೇಳ್ತಾರೆ, ಅಂದ್ರೆ ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ ಬಿಡು ಅಂತ ಹೇಳ್ತಾರೆ. ಸೊ ಅವಾಗ ದೇವ್ರು ಹೇಳ್ತಾರೆ, ಅಂದ್ರೆ ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ, ನೀನು ನಿನ್ನ ಕೆಲಸನ ಮಾಡು, ಪ್ರತಿಫಲನ ನನಗ್ ಬಿಟ್ಟು ಬಿಡು ಅಂತ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ನೋಡಿ ನಮ್ ಪ್ರಾಬ್ಲಮ್ ಈಗ ನಿಮ್ಗೆ ಅವಾಗ್ಲೇ ಹೇಳ್ದಲ್ಲ, ನಾವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಎಕ್ಸ್ಪೆಕ್ಟೇಷನ್ ಮಾಡಿ ಅದಕ್ಕೆ ಮೈಂಡಿಗೆ ವಿಚಾರಕ್ಕೆ ಬಿಟ್ಬಿಡ್ತೀವಿ. ಈ ವಿಚಾರಕ್ಕೆ ಬಿಟ್ಬಿಟ್ರೆ ಇದು ಶಾಂತ ಇರಲ್ಲ, ಬರೇ ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇರುತ್ತೆ. ಆ ಕೆಲ್ಸದ ಬಗ್ಗೆ ಅದು ಸಿಗೋವರೆಗೂ ಇದು ನೆಮ್ಮದಿಯಿಂದ ಇರಲ್ಲ, ಇದ್ರ ಬಗ್ಗೆನ ವಿಚಾರ ಮಾಡ್ತಾ ಇರುತ್ತೆ. ಓಕೆ, ಅದು ಸಿಕ್ಕ ಮೇಲೆ ನಾನೇನೋ ಖುಷಿಯಿಂದ ಇರ್ತೀನಿ ಅನ್ಕೋತೀರಿ. ಇಲ್ಲ, ನೀವು ಬೇಕಾದ್ರೆ ಕೇಳಿ, ಎಷ್ಟೋ ಜನ ಜಾಬ್ ಆಗಿದ್ದಾರೆ, ಪೊಲೀಸ್ ಆಗಕ್ಕೆ ಎಷ್ಟೋ ಜನ ಟ್ರೈ ಮಾಡ್ತಾರೆ. ಪೊಲೀಸ್ ಆದವರು ಮತ್ತೆ ಅವ್ರಿಗೆ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ, PS ಆಗಿ ಇನ್ನೊಂದು ಎಕ್ಸ್ಪೆಕ್ಟೇಷನ್. ಎಲ್ಲರೂ ಯಾರು ನೆಮ್ಮದಿಲ್ಲ, ಯಾಕಂದ್ರೆ ಅವ್ರವ್ರ ಆಸೆಗಳೇನಿದಾವಲ್ಲ, ಆ ಆಸೆಗಳು ಒಂದು ಆಸೆ ಹಾಕೋತಾರೆ. ಆ ಆಸೆ ಯಾವಾಗ ಎಲ್ಲಿವರೆಗೂ ಈಡೇರಲ್ಲ, ಅವಾಗ ಇರಲ್ಲ ಅಂತ ಅವ್ರು ಅನ್ಕೋತಾರೆ. ಯಾಕಂದ್ರೆ ಆ ಮೈಂಡ್ ಆ ತರ ಪ್ರಾಬ್ಲಮ್ ತೋರಿಸ್ತಾ ಇರುತ್ತೆ, ಸುತ್ತಮುತ್ತ ಬರೀ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ಮತ್ ಏನ್ ಮಾಡ್ಬೇಕು, ಇವ್ರಿಗೆ ನಾಲೆಜ್ ನೋಡಿ, ಮಕ್ಳಿಗೆ ನಾಲೆಜ್ ಕಡಿಮೆ ಇರುತ್ತೆ, ಅವ್ರು ಇಷ್ಟೆಲ್ಲ ಆಸೆನೆ ಪಡೋದಿಲ್ಲ. ಮತ್ತೇನ್ ಮಾಡ್ಬೇಕು, ಸೊ ನಮ್ ಬೆಸ್ಟ್ ನಾವು ಕೊಡ್ಬೇಕು, ರಿಸಲ್ಟ್ ಮಾತ್ರ ದೇವರಿಗೆ
ಬಿಡ್ಬೇಕಾಯ್ತಾ. ಸೊ ನನ್ ರಿಕ್ವೆಸ್ಟ್ ಏನಂದ್ರೆ, ನೀವೆಲ್ರೂ ಪ್ರಯತ್ನ ಮಾಡ್ತೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಯಾರ್ ಏನೇನ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದ್ ಟೈಮ್ ಬರುತ್ತೆ, ಆ ಟೈಮ್ ಬಂದಾಗ ನೀವ್ ಏನ್ ಅನ್ಕೊಂಡಿದ್ದು ಅದ್ ಆಗುತ್ತೆ. ಓಕೆ, ಸರಿ ಆಯ್ತು.